ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಅಮೃತಾಂಶೂದ್ಭವೋ ಭಾನುಶಶಬಿಂದುಃಸುರೇಶ್ವರಃ ಔಷಧಂ ಜಗತಸ್ಸೇತುಃ ಸತ್ಯಧರ್ಮಪರಾಕ್ರಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ಹಿಂದಿನ ಪಾಠದಲ್ಲಿ ಔಷಧಂ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ತಾ ವ್ಯಾಧಿಗಳ ತಾಪದಿಂದ ಯಾರು ತಪ್ತರಾಗಿರ್ತಾರೆ ಅವರಿಗೆ ಧನ್ವಂತರಿ ರೂಪದಿಂದ ಭಗವಂತ ಆಶ್ರಯವನ್ನು ನೀಡ್ತಾನೆ, ಅವರಿಗೆ ನೆರವಾಗ್ತಾನೆ, ಅವರಿಗೆ ಉಪಶಮನವನ್ನು ಕೊಡ್ತಾನೆ ಅಂತ ಹೇಳ್ಕೊಂಡಿದ್ದೇವೆ. ನಿನ್ನೆ ನಾವು ಹೇಳಿಕೊಂಡಂತೆ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಧನ್ವಂತರಿ ಧ್ಯಾನ ಶ್ಲೋಕವನ್ನು ಈ ರೀತಿ ಹೇಳ್ತಾ ಇದ್ದಾರೆ. ಚಂದ್ರೌಘ ಕಾಂತಿಮೃತೋರು ಕರೈರ್ಜಗಂತಿ ಸಂಜೀವಯಂತಮಮಿತಾತ್ಮಸುಖಂ ಪರೇಶಂ ಜ್ಞಾನಂ ಸುಧಾ ಕಲಶಮೇವ ಚ ಸಂದಧಾನಂ ಶೀತಾಂಶು ಮಂಡಲಗತಂ ಸ್ಮರತಾತ್ಮ ಸಂಸ್ಥಂ ಅಂತೆ. ನಾವು ಧನ್ವಂತರಿ ಮಂತ್ರ ಜಪ ಮಾಡುವಾಗ ಎಂತಹ ಧನ್ವಂತರಿ ಮೂರ್ತಿ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು, ಧ್ಯಾನಿಸಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಹೇಗಿರ್ತಾನೆ ಧನ್ವಂತರಿ ರೂಪ, ಭಗವಂತ ಹೇಗಿದ್ದಾನೆ ಅಂತ ಹೇಳಿದ್ರೆ, ಚಂದ್ರರ ಅನೇಕ ಚಂದ್ರರ ಸಮುದಾಯ ಒಂದು ಕಡೆ ಸೇರಿದರೆ ಎಷ್ಟು ಕಾಂತಿ ಇರುತ್ತೋ ಅಷ್ಟು ಕಾಂತಿಯಿಂದ ಕೂಡಿದವನು, ತನ್ನ ಶ್ರೇಷ್ಠವಾದ ಅಮೃತಮಯ ಕಿರಣಗಳಿಂದ ಜಗತ್ತಿಗೆ ಚೈತನ್ಯವನ್ನು ಕೊಡುವವನು, ಅಪರಿಮಿತವಾದ ಸುಖವುಳ್ಳವನು, ಒಂದು ಕೈಯಲ್ಲಿ ಜ್ಞಾನಮುದ್ರೆಯನ್ನು ಮತ್ತೊಂದರ ಕೈಯಲ್ಲಿ ಅಮೃತ ಕಲಶವನ್ನು ಧರಿಸಿಕೊಂಡು ಚಂದ್ರಬಿಂಬದಲ್ಲಿರುವ ಧನ್ವಂತರಿ ಭಗವಂತನು ತನ್ನಲ್ಲೂ ತನ್ನ ದೇಹದಲ್ಲೂ ಇದ್ದು ಅನುಗ್ರಹಿಸುತ್ತಾನೆ ಎಂದು ಧ್ಯಾನಿಸಬೇಕು ಅಂತ ಧನ್ವಂತರಿ ಮಂತ್ರ ಧ್ಯಾನ ಪದ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ನಮ್ಮ ಸ್ವಾಮಿಗಳು ವಿದ್ಯಾಸಾಗರ ಮಾಧವ ತೀರ್ಥರು ಏನು ಈ ಧನ್ವಂತರಿ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಏನು ಧ್ಯಾನ ಶ್ಲೋಕದಲ್ಲಿ ಧನ್ವಂತರಿ ಮಂತ್ರವನ್ನು ಹೇಳಿದ್ದಾರೋ ಅದೇ ರೀತಿಯಾಗಿ ತಂತ್ರಸಾರೋಕ್ತ ಪ್ರಕಾರವಾಗಿ ಶಿಲೆಯನ್ನು ಕೆತ್ತಿಸಿ ನಮ್ಮ ಮುಳಬಾಗಿಲು ದೇವಸ್ಥಾನ ಪ್ರಾಜ್ಞಮಾಧವ ತೀರ್ಥರು ಧೀರಮಾಧವ ತೀರ್ಥರು ಅವರ ಒಂದು ಮೂಲ ಬೃಂದಾವನ ಇತ್ತು, ಅದನ್ನು ಜೀರ್ಣೋದ್ಧಾರ ಮಾಡ್ತಾ ಆಗ ಅದೇ ರೀತಿಯಾಗಿ ತಂತ್ರಸಾರೋಕ್ತ ಪ್ರಕಾರ ಕೆತ್ತಿಸಿ ಅಲ್ಲಿ ಧನ್ವಂತರಿ ಪ್ರತಿಮೆಯನ್ನು 2016ನೇ ಇಸ್ವಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮುಳುಬಾಗಿಲಿನಲ್ಲಿ. ಹೀಗೆ ಇದೇ ರೀತಿಯಾಗಿ ಚಂದ್ರಬಿಂಬ ಮತ್ತು ಧನ್ವಂತರಿ ಒಂದು ಕೈಯಲ್ಲಿ ಜ್ಞಾನಮುದ್ರೆ ಇನ್ನೊಂದು ಕೈಯಲ್ಲಿ ಅಮೃತ ಕಲಶ ಇದ್ದು ಮಾಡಿದ್ದಾರೆ.
ಅದು ಎಲ್ಲರಿಗೂ ಅನೇಕ ಜನಕ್ಕೆ ಅಲ್ಲಿ ಉಪಯೋಗವಾಗ್ತಾ ಇದೆ. ಉತ್ಸವ ಮೂರ್ತಿ ವಿಗ್ರಹವು ಕೂಡ ಅದೇ ರೀತಿಯಾಗಿ ಟಿ ಟಿ ಡಿಯಿಂದ ಆರ್ಡರ್ ಮಾಡಿಸಿ ಟಿ ಟಿ ಡಿಯವರು ಕೊಟ್ಟಿದ್ದಾರೆ. ಇಲ್ಲಿ ಭಗವಂತ ಧನ್ವಂತರಿ ಅಂತ ಹೇಳಿ ಭಗವಂತ ಈ ರೋಗಗಳ ಏನು ಯಾರು ವೈದ್ಯರು ಅಂತಿದ್ದಾರೆ ಆ ವೈದ್ಯರಲ್ಲಿ ಭಗವಂತ ಧನ್ವಂತರಿ ರೂಪದಿಂದ ಇದ್ದು ತಾನು ವೈದ್ಯ ಮಾಡಿದರೆ ಈ ವೈದ್ಯರು ಮಾಡುವ ಕೆಲಸಗಳು ವೈದ್ಯ ಫಲಿಸತ್ತೆ, ಇಲ್ಲದೇ ಇದ್ದರೆ ಫಲಿಸುವುದಿಲ್ಲ. ಅಂತಹ ಧನ್ವಂತರಿ ಭಗವಂತ ಹೇಗಿದ್ದಾನೆ, ಇಷ್ಟು ಕಾಂತಿ ರೂಪ ಕಾಂತಿ ತೇಜೋ ಮೂರ್ತಿಯಾಗಿದ್ದಾನೆ. ಅಮೃತ ಕಿರಣಗಳಿಂದ ಮೃತವ ಅಂದರೆ ನಾಶವಿಲ್ಲದ ಕಿರಣಗಳಿಂದ ಜಗತ್ತಿಗೆ ಚೈತನ್ಯವನ್ನು ಕೊಡ್ತಾ ಇದ್ದಾನೆ. ಅಮೃತ ಕಲಶವನ್ನು ಇಟ್ಟುಕೊಂಡು ಆ ಚಂದ್ರಬಿಂಬದಲ್ಲೇ ಇದ್ದಾನೆ ಧನ್ವಂತರಿ ಭಗವಂತ. ಆದ ಕಾರಣ ಅವನು ಔಷಧವಾಗ್ತಾ ಇದ್ದಾನೆ. ಮುಂದೆ ಬರುತ್ತೆ, ಆ ವಿಷಯವನ್ನು ಹೇಳ್ತೇನೆ. ಇನ್ನು ಈ ರೀತಿಯಾಗಿ ಧನ್ವಂತರಿ ರೂಪ ಭಗವಂತನನ್ನು ಆಚಾರ್ಯರು ವರ್ಣಿಸಿ ಇನ್ನು ಮುಂದೆ ಹೇಳ್ತಾರೆ, ಫಲಪಾಕಾಂತಾಹ ವ್ರೀಹೀಯವಾದ್ಯಾಹ ಓಷಧ್ಯಃ ತಾಸಾಂ ಪೋಷಕತ್ವ ತತ್ಸಂಬಂಧಿ ಇತಿ ಔಷಧಂ ಅಂತ ಹೇಳ್ತಾ ಇದ್ದಾರೆ. ಏನು ಇವಾಗ ನಮಗೆ ಗಿಡಗಳು ಬೆಳೆಯಬೇಕು, ನಾವು ಬಾಳಬೇಕು ಅಂದರೆ ಸೂರ್ಯ ಇರಲೇಬೇಕು. ಸೂರ್ಯ ಇಲ್ಲದೇ ಇದ್ದರೆ ನಮ್ಮ ಜೀವನವೇ ಸಾಗುವುದಿಲ್ಲ. ನಮ್ಮ ಜೀವನಕ್ಕೆ ಮೂಲಭೂತವಾದದ್ದು ಸೂರ್ಯ ಇರಬೇಕು. ಸೂರ್ಯ ಇದ್ರೇ ಗಿಡಗಳು ಇವೆಲ್ಲ ಬೆಳೆಯುತ್ತೆ, ಸಸಿಗಳು ಬೆಳೆಯುತ್ತೆ, ಹೊಲಗಳು ನಮಗೆ ಏನು ಫಲಗಳು ಬರುತ್ತೆ. ಆ ಸೂರ್ಯನಲ್ಲಿ ಭಗವಂತ ಇದ್ದುಕೊಂಡು ಸಸ್ಯಗಳನ್ನು ಪೋಷಣೆ ಮಾಡ್ತಾನಾದ ಕಾರಣ ಭಗವಂತನಿಗೆ ಔಷಧಂ ಅಂತ ಹೆಸರು. ಅಂದರೆ ಸಸ್ಯಗಳು ಬೆಳೆಯಬೇಕು, ಅದಕ್ಕೆ ಭಗವಂತನ ಸೂರ್ಯನಲ್ಲಿದ್ದು ಅವನ ಒಂದು ಕಿರಣಗಳು ಅವನ ಒಂದು ಅನುಗ್ರಹ ಇಲ್ಲದೇ ಇದ್ದರೆ ಆಗುವುದಿಲ್ಲ. ಆದ ಕಾರಣ ಔಷಧಂ ಅಂತ ಹೆಸರು. ಇನ್ನು ಗೀತಾದಲ್ಲಿ ಭಗವಂತ ಹೇಳ್ತಾನೆ, ಪುಷ್ಣಾಮಿ ಚ ಔಷಧೀಹಿ ಸರ್ವಾಹ ಸೋಮೋ ಭೂತ್ವಾ ರಸಾತ್ಮಕಃ. ಅಮೃತ ರಸಾತ್ಮಕನಾದ ತಾನು ಅಂದರೆ ಭಗವಂತ ಎಂಥವನು ಅಂದರೆ ಅಮೃತ ರಸಾತ್ಮಕನಾದ ತಾನು ಚಂದ್ರನಲ್ಲಿ ಸೋಮನಾಮಕನಾಗಿ ಇದ್ದುಕೊಂಡು ಎಲ್ಲ ಸಸ್ಯಗಳನ್ನು ಪೋಷಣೆ ಮಾಡ್ತಾನೆ ಭಗವಂತ ಅಂತ ಗೀತಾಚಾರ್ಯನಾದ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದರೆ ಸಸ್ಯಗಳು ಗಿಡಗಳು ಬೆಳೆಯಬೇಕು, ಫಲಗಳನ್ನು ಬಿಡಬೇಕು ಅಂತ ಹೇಳಿದರೆ ಭಗವಂತನೇ ಸೂರ್ಯ ಚಂದ್ರನಲ್ಲಿ ಇದ್ದುಕೊಂಡು ತಾನು ಅಮೃತ ರಸಾತ್ಮಕನಾಗಿದ್ದಾನೆ. ಇದ್ದುಕೊಂಡು ಆ ಸೂರ್ಯನಲ್ಲಿ ಸೂರ್ಯನಾಮಕನಾಗಿ ಚಂದ್ರನಲ್ಲಿ ಸೋಮನಾಮಕನಾಗಿದ್ದು ಸಸ್ಯಗಳನ್ನು ಪೋಷಿಸುತ್ತಾನೆ. ಅದಕ್ಕೆ ಭಗವಂತನ ಹಸ್ತ ಅಮೃತ ಹಸ್ತ. ಅವನು ಭಗವಂತನ ಕೈ. ಅದಕ್ಕೆ ನಮಗೆ ಧನ್ವಂತರಿ ಮಂತ್ರ ಯಾರಾದರೆ ಧನ್ವಂತರೇ ಅಷ್ಟಾಕ್ಷರ ಓಂ ಧಂ ಧನ್ವಂತರೇ ನಮಃ ಅಂತ ಧನ್ವಂತರಿ ಅಷ್ಟಾಕ್ಷರ ಮಂತ್ರವನ್ನು ಸಿದ್ಧಿ ಹೊಂದಿ ಜಪ ಮಾಡಿ ಸಿದ್ಧಿ ಹೊಂದಿರ್ತಾರೆ, ಅವರ ಕೈಯಲ್ಲಿ ಯಾರಾದರೂ ಅಂಥ ಸಿದ್ಧಿ ಹೊಂದಿದ ಕೈಯಿಂದ ತಲೆ ಮೇಲೆ ಕೈ ಇಟ್ಟರೆ ಅವರಲ್ಲಿ ಭಗವಂತ ಇದ್ದು ಅಮೃತ ಹಸ್ತವಾಗಿ ರೋಗಗಳು ನಾಶವಾಗತ್ತೆ ಅಂತ ಹೇಳ್ತಾರೆ. ಅಂದರೆ ಏನು, ಭಗವಂತಲ್ಲ, ಭಗವಂತನ ಧನ್ವಂತರಿ ಮಂತ್ರದ ಜಪವನ್ನು ಸಿದ್ಧಿ ಹೊಂದಿದವನ ಕೈಯಿಗೇನೆ ಅಮೃತತ್ವ ಬರುತ್ತೆ ಅಂತ ಹೇಳಿದ ಮೇಲೆ ಇನ್ನು ಭಗವಂತನಿಗೆ ನಾವು ಹೇಳಬೇಕಾಗೇ ಇಲ್ಲ, ಅಂತಹ ಭಗವಂತನು. ಆದ ಕಾರಣ ಔಷಧಂ ಅಂತ ಕರೆಯಲ್ಪಡ್ತಾನೆ. ಇನ್ನು ಸಂಸಾರ ರೋಗ ಭೇಷಜತ್ವಾತ್ ಔಷಧಂ. ಈ ಸಂಸಾರ ಎಂಬ ರೋಗಕ್ಕೆ ಔಷಧವಾಗಿದ್ದಾನೆ ಭಗವಂತ. ಆದ ಕಾರಣ ಅವನಿಗೆ ಔಷಧಂ ಅಂತ ಹೆಸರು. ನಾನು ಎಷ್ಟೋ ಬಾರಿ ಹೇಳಿದಂತೆ ನಮಗೆ ಎಷ್ಟೋ ರೋಗಗಳಿದೆ, ಒಂದಲ್ಲ ಎರಡಲ್ಲ, ಅನೇಕ ರೋಗಗಳು, ಒಂದೊಂದು ರೋಗ. ಈ ಎಲ್ಲ ರೋಗಗಳಿಗೂ ಮೂಲ ರೂಟ್ ಕಾಸ್ ಯಾವುದು ಅಂದರೆ ದೊಡ್ಡ ರೋಗ
ಈ ಸಂಸಾರ ಎಂಬ ರೋಗ, ಇದು ಭವರೋಗ. ಎಲ್ಲ ರೋಗಗಳಿಗೂ ರೂಟ್ ಕಾಸ್ ಯಾವುದು ಅಂದರೆ ಈ ಭವರೋಗ. ನಾವು ಈ ರೋಗಗಳಿಗೆ ಔಷಧ ತೊಗೊಬೋದಲ್ಲ. ಈ ರೋಗಗಳಿಗೆ ಔಷಧ ತೊಗೊಂಡ್ರೆ ನೆಗಡಿ ಔಷಧ ತೊಗೊಂಡ್ರೆ ನೆಗಡಿ ಕಡಿಮೆ ಆಗುತ್ತೆ, ಶುಗರ್ಗೆ ಶುಗರ್ ಔಷಧ ತೊಗೊಂಡ್ರೆ ಕಡಿಮೆ ಆಗುತ್ತೆ. ಆದರೆ ಈ ಎಲ್ಲ ರೋಗಗಳಿಗೂ ರೂಟ್ ಕಾಸ್ ಆದ ಸಂಸಾರ ಭವ ಎಂಬ ರೋಗಕ್ಕೆ ಅವನು ಔಷಧವಾಗಿದ್ದಾನೆ. ಆದ ಕಾರಣ ಔಷಧ ನಾಮಕನಾದ, ಔಷಧ ಶಬ್ದವಾಚ್ಯನಾದ ಭಗವಂತನನ್ನು ನಾವು ಧ್ಯಾನಿಸಬೇಕು. ಆಗ ಮೂಲ ರೋಗಗಳಿಗೆ ಮೂಲವಾದಂತಹ ಭವರೋಗವೇ ನಾಶವಾಗತ್ತೆ. ಭವರೋಗಕ್ಕೆ ಔಷಧನಾಗಿದ್ದಾನೆ. ಆದ ಕಾರಣ ಇವನಿಗೆ ಔಷಧಂ ಅಂತ ಹೆಸರು. ಇನ್ನು ಓಷಂ ದಾಹಂ ಧತ್ತೇ ಧಾರಯತೀತಿ ಓಷಧಿರಗ್ನಿ ತಸ್ಯ ನಿಯಾಮಕತ್ವಾತ್ ಓಷಧೇರಿದಮಿತಿ ಬ್ರಹ್ಮ ಔಷಧಂ. ಇವನು ಅಗ್ನಿಗೆ ನಿಯಾಮಕನಾಗಿದ್ದಾನೆ. ಅಗ್ನಿ ಎಲ್ಲ ಧಾರಣೆ ಮಾಡ್ತಾನೆ. ಅವನಲ್ಲಿ ಏನು ಹಾಕಿದರೂ ಕೂಡ ಎಲ್ಲವನ್ನ ದಹಿಸಿಬಿಡ್ತಾನೆ, ಸ್ವೀಕಾರ ಮಾಡಿಬಿಡ್ತಾನೆ, ಎಲ್ಲ ಸುಟ್ಟು ಭಸ್ಮ ಮಾಡಿಬಿಡ್ತಾನೆ. ಅಂತಹ ದಾಹಧಾರಕನಾದಂತಹ ಅಗ್ನಿಗೆ ಭಗವಂತ ನಿಯಾಮಕನಾಗಿದ್ದಾನೆ. ಅದೇ ಹೇಳ್ತಾರೆ, ಓಷಂ ದಾಹಂ ಧತ್ತೇ ಧಾರಯತೀತಿ ಓಷಧಿರಗ್ನಿ ತಸ್ಯ ನಿಯಾಮಕತ್ವಾತ್. ಆ ಅಗ್ನಿಗೆ ಆಗಿರೋದರಿಂದ ಭಗವಂತನಿಗೆ ಓಷಧೇರಿತವಿತಿ, ಔಷಧಂ ಅಂತ ಹೆಸರು ಅಂತ ಹೇಳ್ತಾ ಇದ್ದಾನೆ. ಅಗ್ನಿ ದಾಹಕ್ಕೆ ಧಾರಕನಾಗಿದ್ದಾನೆ. ಅಂತಹ ಅಗ್ನಿಗೂ ಅಗ್ನಿನಾರಾಯಣನು ನಿಯಾಮಕನಾಗಿದ್ದಾನೆ. ಇನ್ನು ಔಷಂ ಅತಿಶಯಿತ ದುಃಖಾದಿರೂಪಂ ದಾಹಂ ತಾಮಸಾನಾಂ ದದಾತಿ ಪುಷ್ಣಾತೀತಿ ವಾ ಔಷಧಂ ದಾನೆ ಧಾರಣ ಪೋಷಣೆಯೋ. ಇಲ್ಲಿ ಭಗವಂತ ಈ ತ್ರಿವಿಧ ಜೀವರಾಶಿಗಳಿದ್ದಾರೆ, ಸಾತ್ವಿಕ, ರಾಜಸ, ತಾಮಸ. ಈ ತಾಮಸರಿಗೆ ದುಃಖ ಕೊಡಲೇಬೇಕು. ತಾಮಸರಿಗೇನು ಮಾಡ್ತಾನೆ ಭಗವಂತ, ದುಃಖಾದಿಗಳನ್ನು ಕೊಡ್ತಾನೆ, ಅತ್ಯಂತ ದಾಹವನ್ನು ಕೊಡ್ತಾನೆ. ಆ ತಾಮಸರಿಗೆ ಎಷ್ಟೆಷ್ಟು ದುಃಖವನ್ನು ಕೊಡಬೇಕೋ ದುಃಖವನ್ನು ಕೊಡ್ತಾನೆ. ಹಾಗೆ ಅಥವಾ ಅವರನ್ನು ಪೋಷಿಸುತ್ತಾನೆ. ಈ ತಾಮಸರು ಪೋಷಣೆ ಆಗಬೇಕು ಅಂತ ಹೇಳಿದ್ರೆ ಯಾವತ್ತೆಷ್ಟೊತ್ತಿದ್ರೂ ಅವ್ರು ಕೆಟ್ಟ ಕೆಲಸಗಳು ಮಾಡ್ತಾ ಇರಬೇಕು. ಕೆಟ್ಟ ಕೆಲಸಗಳು ಮಾಡಿ ಸಮಾಜಕ್ಕೆ ತೊಂದರೆ ಕೊಡ್ತಾ ಇದ್ರೇ ಅವರು ಬೆಳೆದಂತೆ ಲೆಕ್ಕ. ಹಾಗೆ ಕೆಟ್ಟವರು ಕೆಟ್ಟ ಕೆಲಸಗಳನ್ನು ಮಾಡುವಂತೆ ಮಾಡ್ತಾನೆ, ಅಥವಾ ಅವರಿಗೆ ದುಃಖಾದಿಗಳನ್ನು ಅತಿಯಾಗಿ ಕೊಡ್ತಾನೆ. ಆದ ಕಾರಣ ಭಗವಂತನಿಗೆ ಔಷಧಂ ಅಂತ ಹೆಸರು. ಈ ರೀತಿಯಾಗಿ ಭಗವಂತನು ಔಷಧ ಶಬ್ದವಾಚ್ಯನಾಗಿ ಔಷಧ ನಾಮಕನಾಗಿದ್ದಾನೆ ಅಂತ ಹೇಳಿಕೊಂಡು, ಇನ್ನು ಜಿಜ್ಞಾಸೆ ಏನು, ನೀವು ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ ಅಂತ ಒಂದು ಗಾದೆ. ಎಲ್ಲರೂ ನಾವು ಔಷಧ ತಗೋಮಳಿ ನಮ್ಮ ಪೂರ್ವಜರು ದೊಡ್ಡವರೆಲ್ಲರೂ ಈ ಮಂತ್ರವನ್ನು ಹೇಳಿ ಹಾಕ್ಕೊತಾ ಇದ್ದರು. ನಮಗೂ ಹೇಳಿಸ್ಕೊಟ್ಟಿದ್ರು ಹುಡುಗರಿದ್ದಾಗೆ. ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ ಅಂತೇಳಿ. ಅಂದರೆ ನಾರಾಯಣನೇ ವೈದ್ಯ ಅಂತ ಹೆಸರು. ನೀವು ನಾರಾಯಣನ ವೈದ್ಯ ಅಂತ ಹೇಳ್ತೀರಿ, ಔಷಧಿ ಅಂತಲೂ ನೀವೇ ಹೇಳ್ತೀರಿ. ಆದರೆ ಲೋಕದಲ್ಲಿ ವೈದ್ಯ ಬೇರೆ, ಔಷಧಿ ಬೇರೆ. ವೈದ್ಯ ಮಾಡ್ತಾನೆ, ಔಷಧಿ ಕೊಡ್ತಾನೆ ರೋಗಕ್ಕೆ. ಇಲ್ಲಿ ನೀವು ಭಗವಂತನನ್ನು ವೈದ್ಯ ಅಂತ ಹೇಳ್ತೀರಿ, ಔಷಧ ಅಂತ ಹೇಳ್ತೀರಿ. ಇದು ಹೇಗೆ ಸಾಧ್ಯ? ಔಷಧಿ ಬೇರೆ, ವೈದ್ಯ ಬೇರೆ, ಹೇಗೆ ಸಾಧ್ಯ ಅಂತ ಹೇಳಿದರೆ ಜಿಜ್ಞಾಸೆ ಬಂದರೆ ಅದಕ್ಕೆ ಹೇಳ್ತಾರೆ, ಹೌದು ಭಗವಂತ ವೈದ್ಯನೂ ಹೌದು, ಔಷಧನೂ ಹೌದು. ಯಾಕೆ? ಈ ಭವರೋಗವನ್ನು
ಹೋಗಲಾಡಿಸುತ್ತಾನಾದ ಕಾರಣ ಶ್ರೀಹರಿಯೇ ವೈದ್ಯನಾಗಿದ್ದಾನೆ. ಆ ವೈದ್ಯನು ಔಷಧವನ್ನು ಕೊಟ್ಟರೆ ಆ ಔಷಧದಲ್ಲಿ ಔಷಧ ಅಂತರ್ಯಾಮಿಯಾಗಿ, ಔಷಧ ಶಬ್ದವಾಚ್ಯನಾಗಿ, ಔಷಧ ಅಂತರ್ಯಾಮಿಯಾಗಿ ತದ್ಭಿನ್ನನಾಗಿ ರೋಗವನ್ನು ಕಳೆಯುವ ಶಕ್ತಿ ಔಷಧಕ್ಕೆ ಕೊಡ್ತಾನೆ. ನಾವು ಒಂದೊಂದು ಬಾರಿ ಎಷ್ಟೇ ಔಷಧಗಳು ಹಾಕ್ಕೊಂಡ್ರೂ ರೋಗ ಕಡಿಮೆ ಆಗಲ್ಲ. ಇದಕ್ಕೊಂದು ನಮ್ಮೆಲ್ಲರಿಗೂ ಜೀವನದಲ್ಲಿ ಒಂದು ಅನುಭವ. ನಾವೇನು ಮಾಡ್ತೀವಿ, ಯಾವುದೋ ಒಂದು ಜ್ವರ ಇದು ಅಂಥೇಳಿ, ನೆಗಡಿ ಕೆಮ್ಮು ಅಂಥೇಳಿ ಒಂದು ಸಲ ಡಾಕ್ಟ್ರ್ ಹತ್ರಿಗೆ ಹೋಗಿ ಅವ್ರು ನೋಡಿ ಆತೆಲ್ಲ ಟೆಸ್ಟ್ ಮಾಡಿ ಔಷಧ ಬರೆದು ಕೊಡ್ತಾನೆ. ನಾವೇನು ಮಾಡ್ತೀವಿ, ಇನ್ನೊಂದು ಸಲ ಮತ್ತು ನಮಗೆ ನೆಗಡಿ ಕೆಮ್ಮು ಬರುತ್ತೆ, ನಾವೇ ಅದು ಮತ್ತು ಡಾಕ್ಟ್ರ್ ಹತ್ರ ಹೋಗಲ್ಲ, ಹೇಗೂ ಹೋದ ಸಲ ಹೋಗಿದ್ವಲ್ಲ ಅದೇ ಮೆಡಿಸಿನ್ನೇ ನಾವು ಮತ್ತು ತೊಗೊಂಬೋಣ ಅಂತೇಳಿ ಅದನ್ನೇ ಅಂಗಡಿಗೆ ಹೋಗಿ ಕೊಂಡ್ಕೊಂಡು ಬಂದು ಅದೇ ಮೆಡಿಸಿನ್ನೇ ಹಾಕ್ಕೊತೀವಿ. ಅದೇ ರೋಗ ಅದೇ ಮೆಡಿಸಿನ್ನು ಮೊದಲು ಡಾಕ್ಟ್ರ್ ಕೊಟ್ಟಿದ್ದೆ, ಆದರೆ ಎರಡನೇ ಬಾರಿ ನಾವು ಡಾಕ್ಟ್ರ್ ಹತ್ರಿಗೆ ಹೋಗದೆ ಹಾಕ್ಕೊಂಡ್ರೆ ಆ ರೋಗ ಕಡಿಮೆ ಆಗೋದೇ ಇಲ್ಲ. ಯಾಕೆ ಅಂಥೇಳಿದರೆ, ಅಲ್ಲಿ ಡಾಕ್ಟ್ರ್ ಹತ್ರಿಗೆ ಹೋದಾಗ ಅವನ ಹಸ್ತ ನಮ್ಮ ಕೈಗೆ ಮುಟ್ಟಬೇಕು. ಮುಂಚಿನ ಕಾಲದಲ್ಲಿ ಕೈ ಮುಟ್ಟಿ ನೋಡಿ, ನಾಡಿ ನೋಡಿ ರೋಗ ಹೇಳೋರು. ನಾವು ಇವಾಗ ರೋಗ ಹೇಳಿದರೆ ಅವ್ರು ಔಷಧ ಕೊಡ್ತಾರೆ. ಹಾಗಲ್ಲ, ನೀವೇನು ಹೇಳಬೇಡ ಅಂತ ಪೂರ್ವಕಾಲದ ವೈದ್ಯರು ನಮ್ಮ ಕೈ ಮುಟ್ಟಿ ನಾಡಿ ಹಿಡ್ಕೊಂಡು ನೋಡಿ ನಿಂಗೆ ಈ ರೋಗ ಇದೆ ಅಂತ ಔಷಧ ಕೊಡೋರು. ಆ ವೈದ್ಯನಲ್ಲಿ ವೈದ್ಯ ಶಬ್ದವಾಚ್ಯನಾದ ಭಗವಂತ ಇದ್ದು ರೋಗಿ ಕೈಯನ್ನು ಮುಟ್ಟಿ ಆ ವೈದ್ಯನಿಗೆ ಪ್ರೇರಣೆ ಕೊಟ್ಟು ಆ ವೈದ್ಯನು ಈ ಔಷಧವನ್ನು ಬರೆದು ಕೊಟ್ಟರೆ ಆ ಔಷಧದಲ್ಲಿ ಔಷಧ ಶಬ್ದವಾಚ್ಯನಾಗಿ ಔಷಧ ಅಂತರ್ಯಾಮಿಯಾಗಿ ಆ ಔಷಧಕ್ಕೆ ಆ ರೋಗವನ್ನು ಕಳೆಯುವ ಶಕ್ತಿ ಕೊಡ್ತಾನೆ. ನಾವು ಎರಡನೇ ಬಾರಿ ಏನು ಮಾಡಿದ್ವಿ, ಡಾಕ್ಟ್ರ್ ಹತ್ರಿಗೆ ಹೋಗದೆ ನಾವೇ ಸೆಲ್ಫ್ ವೈದ್ಯ ಮಾಡಿಕೊಂಡ್ವಿ. ಅದೇ ಔಷಧ ಅದೇ ರೋಗ, ಆದರೆ ರೋಗ ಕಡಿಮೆ ಆಗಲ್ಲ. ಯಾಕೆ? ಅಲ್ಲಿ ವೈದ್ಯನ ಹತ್ರ ನಾವು ಹೋಗಲಿಲ್ಲ. ವೈದ್ಯ ಶಬ್ದವಾಚ್ಯನಾಗಿ ವೈದ್ಯ ಅಂತರ್ಯಾಮಿಯಾಗಿ ಭಗವಂತ ಅಲ್ಲಿ ಮೆಡಿಸಿನ್ ನಮಗೆ ಕೊಟ್ಟಿಲ್ಲ ವೈದ್ಯನ ದ್ವಾರ. ಆದ ಕಾರಣ ವೈದ್ಯ ಬೇರೆ ಔಷಧ ಬೇರೆ ಆದರೂ ಆ ಎರಡುಗಳಲ್ಲಿ ಭಗವಂತನೇ ಇದ್ದು ವೈದ್ಯನಲ್ಲಿ ವೈದ್ಯನ ಕೆಲಸ ಮಾಡಿಸುತ್ತಾನೆ, ಔಷಧದಲ್ಲಿದ್ದು ಔಷಧದ ಕಾರ್ಯವನ್ನು ಭಗವಂತ ಮಾಡ್ತಾನೆ. ಆದ ಕಾರಣ ಎರಡೂ ಕೂಡ ರೂಢಿಯಿಂದ ವೈದ್ಯ ಔಷಧ ನಾಮಗಳು ಒಂದೇ ಆದರೂ ಕೂಡ ಏಕತ್ರ ವಿರುದ್ಧ, ವೈದ್ಯ ಬೇರೆ ಔಷಧ ಬೇರೆ ಆದರೂ ಕೂಡ ಯೋಗದಿಂದ ಯೌಗಿಕವಾಗಿ ಯೋಗದಿಂದ ಎರಡು ಔಷಧ ಓಷಧಿ ವೈದ್ಯ ಎರಡು ನಾಮಗಳು ಭಗವಂತನಲ್ಲೇ ಕೂಡತ್ತೆ. ಪರಸ್ಪರ ವಿರುದ್ಧವಾದ ನಾಮಗಳನ್ನು ಭಗವಂತನಲ್ಲಿ ಯೋಗ ವೃತ್ತಿಯಿಂದಲೇ ಕೂಡಿಸಬೇಕು. ಭಗವಂತನಲ್ಲಿ ಪರಸ್ಪರ ವಿರುದ್ಧವಾದ ನಾಮಗಳು ಭಗವಂತನಲ್ಲಿ ಯೋಗ ವೃತ್ತಿಯಿಂದ ಯೌಗಿಕವಾಗಿ ಕೂಡಿಸಬೇಕು ಅಂತ ಆಚಾರ್ಯರು ಸಿದ್ಧಾಂತವನ್ನು ಹೇಳ್ತಾರೆ. ಆಚಾರ್ಯರ ಸಿದ್ಧಾಂತವನ್ನು ಅಂಗೀಕರಿಸಿ ಎರಡೂ ಬೇರೆ ಬೇರೆ ಹೆಸರುಗಳಾದರೂ ಎರಡೂ ಭಗವಂತನಲ್ಲೇ ಕೂಡತ್ತೆ. ಆದ ಕಾರಣ ಎರಡು ಬೇರೆ ಏನು, ಹಾಗೆ ವೈದ್ಯನಲ್ಲೂ ವೈದ್ಯ ಅಂದರೂ ಭಗವಂತನ ಹೆಸರೇ, ಔಷಧ ಅಂದರೂ ಭಗವಂತನ ಹೆಸರೇ ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಮಗೆ ಇಲ್ಲಿ ಜಿಜ್ಞಾಸೆಯನ್ನು ಹೇಳಿದ್ದಾರೆ. ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಔಷಧಾಯ ನಮಃ ಓಂ ಓಂ ಋತಾನಾಂ ನಮೋ ಜಗೃಭ್ವಾ ಅಭಿಯಜ್ಜು ಜೋಷತ್ ಕಥಾ ಕದಸ್ಯ ಉಷಸೋ ಯುಷ್ಟೌ ದೇವೋ ಮರ್ತಸ್ಯ ಸಖ್ಯಂ ಜುಜೋಷ. ಋತಾನಾಂ ಸತ್ಯವಾದ ನನ್ನ ಮಾತುಗಳನ್ನು, ನಮಃ ನಮಸ್ಕಾರವನ್ನು ಕೂಡ, ಜಗೃಭ್ವಾನ್ ಸ್ವೀಕರಿಸುವವನು, ಕಥಾ ಯಾವಾಗ, ಭವೇತ್ ಆಗ್ತಾನೆ, ಯತ್ ಆ ಹವಿರಾದಿಗಳನ್ನು, ಓಜೋಷತ್ ಸ್ವೀಕರಿಸುತ್ತಾ, ಅಭಿ ನನ್ನೆದುರಿಗೆ, ಕತ್ ಯಾವಾಗ, ಭವೇತ್ ಆಗ್ತಾನೆ, ಅಸ್ಯಾಹ ಈ ಯಾವ ಉಷಸಃ ವಿಂದಕಾಲ, ಇಷ್ಟೌ ಕಳೆದು ಪ್ರಾತಃ ಕಾಲ, ದೇವ ಇಂದ್ರನು ಮರ್ತಸ್ಯ ಮರಣಶಾಲಿ ಮನುಷ್ಯನ ಸಖ್ಯಂ ಗೆಳೆತನವನ್ನು, ಕತ್ ಯಾವಾಗ ಜುಜೋಷ ಸೇವಿಸುತ್ತಾನೆ. ನಾನು ಮೊದಲೇ ಹೇಳಿದಂತೆ ಪ್ರತಿಪದಾರ್ಥ ಕೇಳಿದಾಗ ಅರ್ಥ ಆಗಲ್ಲ, ತಾತ್ಪರ್ಯವನ್ನು ನಾವು ಹೇಳಿಕೊಂಡಾಗ ವಿಷಯ ಅರ್ಥವಾಗುತ್ತೆ. ಭಗವಂತ ನಮ್ಮ ಸ್ತೋತ್ರಗಳನ್ನು ಸ್ವೀಕಾರ ಮಾಡ್ತಾನೆ, ನಮ್ಮ ನಮಸ್ಕಾರಗಳನ್ನು ಸ್ವೀಕಾರ ಮಾಡ್ತಾನೆ. ಆದರೆ
ಫಲ ಯಾವಾಗ ನೀಡ್ತಾನೆ, ಅವನು ನಮಗೆ ಫಲ ಕೊಡುವ ಕಾಲ ಯಾವಾಗ, ಹರಿ ಬಂದು ನಿಲ್ಲುವುದು ಯಾವಾಗ. ಇಲ್ಲಿ ನಮಗೆ ನಾವು ದೇವ್ರ ಸೇವೆ ಮಾಡ್ತೀವಿ, ಆದರೆ ಹಿಂದೆ ನಮಗೆ ದೇವರು ಫಲ ಕೊಡೋದಿಲ್ಲ. ಅದಕ್ಕೆ ಭಗವಂತ ಹೇಳ್ದ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನೀನು ಕರ್ಮ ಮಾಡಷ್ಟೇ, ಫಲವನ್ನು ನನಗೆ ಬಿಡು. ನೀನು ಮಾಡಿದ ಕರ್ಮ ನನಗೆ ಸಮರ್ಪಣೆ ಮಾಡು. ನಾನು ಯಾವಾಗ ನಿನಗೆ ಆ ಫಲವನ್ನು ಕೊಡಬೇಕೋ ಆಗ ನಾನು ಕೊಡ್ತೇನೆ ಅಂಥೇಳಿ. ಆದ ಕಾರಣ ನೀನು ನಮ್ಮ ಸ್ತೋತ್ರಗಳನ್ನು ಸ್ವೀಕಾರ ಮಾಡ್ತೀಯಾ, ನಮಸ್ಕಾರಗಳನ್ನು ಸ್ವೀಕಾರ ಮಾಡ್ತೀಯಾ, ಫಲವನ್ನು ಯಾವಾಗ ಕೊಡುವುದು, ನೀನು ನಮ್ಮ ಮುಂದೆ ಯಾವಾಗ ನಿಲ್ಲುವುದು. ನಮ್ಮ ಜೀವನ ಪ್ರತಿದಿನವೂ ಕಳೆದು ಹೋಗ್ತಾ ಇದೆ. ದಿನದಿನಕ್ಕೂ ಹೊಸ ಆಸೆಗಳು ನಮ್ಮಲ್ಲಿ ಹುಟ್ಟುಕೊಳ್ತಾ ಇದೆ. ಆದರೆ ಆಸೆಗಳು ಹುಡ್ತಾ ಇದೆ, ದಿನಗಳು ಕಳೀತಾ ಇದೆ, ಶರೀರ ಕುಗ್ಗುತ್ತಾ ಇದೆ, ಮರಣ ಅಂತೂ ಒಂದಿನ ಬಂದೇ ಬರುತ್ತೆ. ಹೀಗೆ ಇರುವಾಗ ಸಾಯುವರಷ್ಟರ ಒಳಗೆ ಹರಿಯ ಗೆಳೆತನ ನಾವು ಗಳಿಸಿಕೊಳ್ಳಬೇಕು ಅಂತ ನಮ್ಮ ಆಸೆ. ನಮ್ಮ ಜೀವನದ ಆಸೆ ಏನಿರಬೇಕು ಅಂತ ಹೇಳಿದರೆ, ಹುಡ್ತೇವೆ, ಬೆಳಿತೇವೆ, ಸಾಯ್ತೇವೆ, ಇದಂತೂ ನಿಶ್ಚಿತ. ಆದರೆ ಈ ಜನನ ಮರಣಗಳ ಮಧ್ಯೆ ಇರುವಂತಹ ಜೀವನ ಅವಧಿ ಕಾಲದಲ್ಲಿ ನಾವು ಸಾಯೋಷ್ಟರೊಳಗೆ ಹರಿಯ ಜೊತೆಗೆ ಸ್ನೇಹವನ್ನು ಬೆಳೆಸಿಕೊಳ್ಳಬೇಕು. ಹರಿಯ ಜೊತೆಗೆ ಸ್ನೇಹವನ್ನು ಬೆಳೆಸಿಕೊಳ್ಳಬೇಕು ಅಂದರೆ ಅವನಲ್ಲಿ ಭಕ್ತಿ ಮಾಡಬೇಕು ಎಂಬ ಗರಿಷ್ಠ ದೊಡ್ಡ ಆಸೆ ನಮ್ಮದು ಅಂತ ಹೇಳ್ತಾ, ಅಭಿಯಜ್ಜಜೋಷತ್ ಎತ್ತು ಹವಿರಾದಿಗಳನ್ನು ಸ್ವೀಕರಿಸುತ್ತಾ ನಮ್ಮೆದುರಿಗೆ ಬರುತ್ತಿ ಎಂದು ಈ ಮಂತ್ರವಾಗಿ ಹೇಳ್ತಾ ಇದೆ. ಔಷಧ ಅಂತ ಹೇಳುವ ಹವಿಸ್ಸನ್ನು ರಕ್ಷಿಸುವುದರಿಂದ, ಈ ಔಷಧ ಎಂಬುವಂಥದ್ದನ್ನು ಭಗವಂತ ರಕ್ಷಿಸುವುದರಿಂದ ವಿಷ್ಣುವಿಗೆ ಔಷಧ ಅಂತ ಹೆಸರು. ಔಷಧೀನಾಂ ಇದಂ ಔಷಧಂ ಚರು ಪುರೋಡಾಶಾದಿ ದ್ರವ್ಯಂ ತಸ್ಯ ಗ್ರಾಹ ರಕ್ಷಕ ಔಷಧ. ಔಷಧ, ಅದಕ್ಕೆ ಔಷಧವನ್ನು ರಕ್ಷಿಸುವವನಾದ ಕಾರಣ ಔಷಧ ಶಬ್ದವಾಚ್ಯನಾಗಿ ಭಗವಂತ ಅವನಿಗೆ ಔಷಧ ಅಂತ ಹೆಸರು ಅಂತ ಬೃಹತಿ ಸಹಸ್ರದ ಪ್ರಕಾರ ಔಷಧ ನಾಮವನ್ನು ಹೇಳಿಕೊಂಡು, ನಾಳೆ ಜಗತಸ್ಸೇತು ಎಂಬುವಂತಹ ನಾಮವನ್ನು ಹೇಳಿಕೊಳ್ಳೋಣ. ನಾಳೆ ದ್ವಾದಶಿ ಆದ ಕಾರಣ ನಾಳೆ ಇರೋದಿಲ್ಲ, ನಾಡದ್ದು ಪಾಠ ಇರುತ್ತೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.